ಬಹಳ ಪ್ರಮುಖ ಪಾತ್ರ ನಿರ್ವಹಿಸೋದು ಈ ಆಟದಲ್ಲಿ ಮತದಾರ ಪ್ರಭು. ಆದ್ರೆ ಮತದಾರ ಪ್ರಭುವಿಗೆ ಈ ಆಟದ ಬಗ್ಗೆ ಬೇಸರ ಬಂದ್ಬಿಟ್ರೆ ಹೇಗೆ? ಬೇಸರ ಬಂದಿದ್ರು ಕೂಡ ಬೇಸರವನ್ನ ಪಕ್ಕಕ್ಕಿಟ್ಟಿ ಓಟ್ ಹಾಕ್ಲಿಕ್ಕೆ ಇರೋದು 1 ಗಂಟೆ ಸಮಯ. ಇನ್ಫ್ಯಾಕ್ಟ್ 1 ಗಂಟೆ ಕೂಡ ಇಲ್ಲ, 5 ಗಂಟೆ ಆಗ ಹೋಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ನಿಮ್ಮ ಮತಗಟ್ಟೆಗೆ ತೆರಳಿ ಮತವನ್ನ ಮಾಡಿ. ಯಾಕಂತಂದ್ರೆ ಉಳಿದಿರೋದು 1 ಗಂಟೆಗೂ ಕಡಿಮೆ ಅವಧಿ. ಇವತ್ ಸಂಜೆ 6 ಗಂಟೆಗೆ ಈ ಮತದಾನ ಪ್ರಕ್ರಿಯೆಗೆ ತೆರೆ ಬೀಳುತ್ತೆ. ಹೀಗಾಗಿ ದಯಮಾಡಿ ಉದಾಸೀನ ಬೇಡ, ತಪ್ಪದೆ ಬಂದು ಓಟ್ ಮಾಡಿ ಅಂತ ಹೇಳಿ ನ್ಯೂಸ್ 18 ಕೂಡ ಕಳಕಳಿಯಾಗಿ ಮನವಿಯನ್ನ ಮಾಡ್ತಾ ಇದೆ. ನಿಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿ ಅನ್ನೋದು ನ್ಯೂಸ್ 18 ನ ಕಳಕಳಿ. ಹಿಂದಿನ ಬಾರಿಯಂತೆ ಮತದಾನದಲ್ಲಿ ಬೆಂಗಳೂರು ನಿವಾಸಿಗಳು ಹಿಂದುಳಿದಿದ್ದಾರೆ. ಹಿಂದಿನ ಬಾರಿ ಕೂಡ 55% ಆಗಿದ್ದು, ರಾಜ್ಯದ ಮತದಾನದ ದರ 72.10% ಇದ್ದಲ್ಲೂ ಕೂಡ ಬೆಂಗಳೂರಿನ ಮತದಾನದ ದರ 55 ಪಾಯಿಂಟ್ ಸಮಥಿಂಗ್ ಇದ್ದಿದ್ದು. ಅದಕ್ಕೂ ಹಿಂದೆ 2013ರಲ್ಲೇ ಪರವಾಗಿಲ್ಲಪ್ಪ 62% ಇತ್ತು. ಆದರೆ ಇವತ್ತಿನ ಬೆಂಗಳೂರಿನ ಪರ್ಫಾರ್ಮೆನ್ಸ್ ಮತದಾನದಲ್ಲಿ ಒಂದು ನಿರಾಶಾದಾಯಕವಾಗಿದೆ. ಬೆಂಗಳೂರಿನವರೇ ಅತಿ ಹೆಚ್ಚು ಕಂಪ್ಲೇಂಟ್ ಮಾಡಿದ್ದು ಕೂಡ ಸೌಂಡ್ ಆಗಿದ್ದನ್ನು ನಾವು ಗಮನಿಸಿದ್ವಿ. ಅಂದ್ರೆ ಬೆಂಗಳೂರಿಗೆ ಬೇರೆ ಬೇರೆ ಊರಿಂದ ಬಂದು ಕೂಡ ಇಲ್ಲಿ ವಾಸ ಮಾಡ್ತಿರೋರು ಕೂಡ ಕಂಪ್ಲೇಂಟ್ ಮಾಡಿದ್ರು. ರಸ್ತೆ ಸರಿ ಇಲ್ಲ, ಗುಂಡಿ ಆಗಿ ಹೋಗಿದೆ, ಆಕ್ಸಿಡೆಂಟ್ಗಳಾಗ್ತಿದೆ, ಟ್ರಾಫಿಕ್ ಕಿರಿಕಿರಿ ಆಗ್ತಿದೆ, ಮೂಲಭೂತ ಸೌಕರ್ಯ ಅನ್ನೋದು ರಾಜ್ಯದ ರಾಜಧಾನಿನೇ ಕಾಣೋಕ್ ಸಿಗ್ತಾ ಇಲ್ಲ. ಇನ್ನು ಮಳೆ ಬಂತು ಅಂತಂದ್ರೆ ಬೋಟ್ ನಲ್ಲಿ ಓಡಾಡ್ಬೇಕು. ಈ ರೀತಿ 1-2 ನಿಖಿಲ್ ಸಾಲು ಕಂಪ್ಲೇಂಟ್ ಬೆಂಗಳೂರಿನಲ್ಲೇನೆ ಕೇಳೋಕ್ ಸಿಕ್ಕಿತ್ತು. ಬಟ್ ಅದನ್ನ ಸರಿಪಡಿಸುವ ಒಂದು ಆಡಳಿತ ವ್ಯವಸ್ಥೆಯನ್ನ ಸರಿ ಮಾಡುವ ಹಕ್ಕು ಜೊತೆಗೆ ಆ ಒಂದು ಜವಾಬ್ದಾರಿ ಹಾಗೆ ಯಂತ್ರ ಎಲ್ಲವೂ ಕೂಡ ಇದ್ದಿದ್ದು ಮತದಾರರಾದ ನಿಮ್ಮ ಕೈಯಲ್ಲಿ. ಉದಾಸೀನ ಈಗ್ಲೂ ಬೇಡ, ಈಗ್ಲೂ ಸಮಯಾವಕಾಶ ಇದೆ. ಹೋಗಿ ಓಟ್ ಮಾಡಿ. ಇನ್ನ ಒಂದಷ್ಟು ಕಡೆ ರಾಜ್ಯದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಒಂದಷ್ಟು ಕನ್ಫ್ಯೂಷನ್ ಇಂದ ಗೊಂದಲದಿಂದ ಗದ್ದಲ ಅಂತದ್ದೇ ಒಂದು ಘಟನೆ ನಡೆದಿದ್ದು ವಿಜಯಪುರದಲ್ಲಿ. ಮತಯಂತ್ರಗಳನ್ನೇ ಪುಡಿ ಮಾಡ್ಬಿಟ್ರಲ್ಲ, ಗ್ರಾಮಸ್ಥರಿಗೆ ಯಾರು ಏನ್ ಹೇಳಿದ್ರೋ ಗೊತ್ತಿಲ್ಲ. ಅಲ್ಲಿ ಒಂದಷ್ಟು ರಿಸರ್ವ್ EVMಗಳು ಇದ್ವಂತೆ. ಅದು ಅವಶ್ಯಕತೆ ಇಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿನ ಚುನಾವಣಾ ಅಧಿಕಾರಿಗಳು ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗ್ತಿದ್ದಾರೆ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಮತ ಚಲಾವಣೆ ಆಗಿರೋ ಅಂತ EVM ಅನ್ನ ಉದ್ದೇಶ ಪೂರ್ವಕವಾಗಿ ಆ ಒಂದು ಮತಗಟ್ಟೆಯಿಂದ ತಗೊಂಡು ಹೋಗ್ಲಾಗ್ತಿದೆ. ಅದರಲ್ಲಿ ಹಾಕಿರುವಂತ ಮತಗಳು ರಿಜಿಸ್ಟರ್ ಆಗಬಾರ್ದು ಅನ್ನೋ ಉದ್ದೇಶ ಇದೆ ಅನ್ನೋ ಒಂದು ಊಹಾಪೋಹದ ಮಾತೇನ್ ಬಂದುಬಿಡ್ತು, ವದಂತಿಯಾಗಿ ಹರಡ್ಬಿಡ್ತು. ಅದರ ಪರಿಣಾಮ ಜನ ಆ ಅಧಿಕಾರಿಗಳು ಹೋಗ್ತಿದ್ದಂತ ಕಾರನ್ನ ತಡೆದು ಆ ಕಾರನ್ನ ಉಲ್ಟಾ ಮಾಡಿ ಆ ಕಾರ್ ಒಳಗಡೆ ಇದ್ದಂತ EVM ಅನ್ನ ತಗೊಂಡು ಈ ಆಯುಧ ಪೂಜೆ ದಿನ ಕುಂಬಳಕಾಯಿ ಹೊಡೆದಂಗೆ ರೋಡ್ ಮೇಲೆ ಹೊಡೆದು ಪುಡಿ ಮಾಡಿಬಿಟ್ರು. ಇಲ್ಲಿ ಮತ್ತೊಂದು ಹೇಳ್ತಿದ್ದಾರೆ ನಿಖಿಲ್, ಏನಂತಂದ್ರೆ ಅಲ್ಲಿದ್ದ ಚುನಾವಣಾ ಅಧಿಕಾರಿಗಳಿಗೆ ಭಾಷಾ ಸಮಸ್ಯೆ ಆಯ್ತು, ಕನ್ನಡದಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅವ್ರ ಕೈಲಿ, ಈಗ ಕನ್ಫ್ಯೂಷನ್ ಆಯ್ತು ಅಂತ ಹೇಳಿ. ಬಟ್ ಜನರ ಆಕ್ರೋಶವನ್ನ ಗಮನಿಸಿದ್ರೆ ಬಹುಶಃ ಕನ್ನಡದಲ್ಲಿ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳೋ ವ್ಯವಧಾನ ಅವ್ರಿಗೆ ಇರ್ಲಿಲ್ವಾ ಅಂತ ಹೇಳಿ. ನೀವು ಹೇಳ್ತಿದ್ದಾಗೆ ಯಾರು ಮಿಸ್ಲೀಡ್ ಮಾಡಿದ್ರು ಗೊತ್ತಿಲ್ಲ. ಆಲ್ರೆಡಿ ಓಟ್ ಹಾಕಿದ್ದ, ಓಟ್ಗಳು ರಿಜಿಸ್ಟರ್ ಆಗಿದ್ದ ಆ ಮತಯಂತ್ರವನ್ನೇ ಸಾಗಿಸ್ತಿದ್ದಾರೆ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಈ ರೀತಿ ಮಾಡ್ಬಿಟ್ಟಿದ್ದಾರೆ ಜನ. ಬಿಗುವಿನ ವಾತಾವರಣ ಸಹಜವಾಗಿ ಚುನಾವಣೆ ಅಧಿಕಾರಿಗಳಿಗೆ, ಸ್ಥಳೀಯ ಪೊಲೀಸರಿಗೆ ಒಂದು ಸವಾಲಾಗಿ ಪರಿಣಮಿಸಿತ್ತು. ಅವ್ರಿಗೂ ಕಷ್ಟ ಆಗಿತ್ತು ಈ ಪರಿಸ್ಥಿತಿಯನ್ನ ನಿಯಂತ್ರಿಸೋದು. ಒಂದು ತಕ್ಕ ಮಟ್ಟದ ನಿಯಂತ್ರಣದ ನಂತರ ಅಲ್ಲಿನ ಸ್ಥಳೀಯ SP ಆದ ಆನಂದ್ ಕುಮಾರ್ ಅವರು ಮಾತನಾಡಿದ್ರು. ಹೀಗೆ ಹೇಳಿದ್ರು, ಎಕ್ಸ್ಟ್ರಾ EVMs ಅನ್ನ ಕ್ಯಾರಿ ಮಾಡ್ತಾ ಇದ್ದಂತಹ ಒಂದು ಸೆಕ್ಟರ್ ಮೊಬೈಲ್ ವಾಹನವನ್ನ ಸಾರ್ವಜನಿಕರು ಅಟ್ಯಾಕ್ ಮಾಡಿ ಅವರಿಗೆ ಒಂದು ಅನುಮಾನ ಬಂದಿದೆ, ಇವರೇನೋ ಮಿಸ್ಯೂಸ್ ಮಾಡ್ತಾ ಇದ್ದಾರೆ EVM ಅನ್ನುವಂಥ ಅನುಮಾನದ ಹಿನ್ನೆಲೆಯಲ್ಲಿ ಅದನ್ನು ಅಟ್ಯಾಕ್ ಮಾಡಿ ಎಲ್ಲ ಡ್ಯಾಮೇಜ್ ಮಾಡಿದ್ರು. ಈಗಾಗಲೇ ಎಲ್ಲ ಆ ರೀತಿಯ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆದಂತಹ ವ್ಯಕ್ತಿಗಳನ್ನ ದಸ್ತಗಿರಿ ಮಾಡಿದ್ದೇವೆ. ಅವ್ರು ಯಾರೇ ವ್ಯಕ್ತಿಗಳಿದ್ರೂ ಪರವಾಗಿಲ್ಲ, ಅವರ ಮೇಲೆ ನಾವು ಅತ್ಯಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೇವೆ. ಇನ್ನು ಕೇವಲ ಇದೊಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಲಿಲ್ಲ. ಈ ರೀತಿ ಗಲಾಟೆ ಬೆಂಗಳೂರಿನಲ್ಲೂ ನಡೆದು ಹೋಯಿತು. ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಗಲಾಟೆ ಆಗೋಯ್ತು. ಯಾವ ಕಾರಣಕ್ಕೆ? ಅಲ್ಲಿ ಗಾಂಜಾ ನಶೆಯಲ್ಲಿ ಬಂದವರು ಗಲಾಟೆ ಮಾಡಿದ್ರು ಅನ್ನೋ ಮಾಹಿತಿ ಇರೋದು. ಬೆಂಗಳೂರಿನ ಪದ್ಮನಾಭ ನಗರದ ಪಾಪಯ್ಯ ಗಾರ್ಡನ್ ನಲ್ಲಿ ಘಟನೆ ನಡೆದಿರೋದು. ಗಾಂಜಾ ನಶೆಯಲ್ಲಿ ಬಂದಿದ್ದ 30 ಯುವಕರಿಂದ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳೋಕ್ ಸಿಕ್ತು. ಆರೋಪ ಮಾಡಿದ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ ವಿವರಿಸ್ತಾ ಇದೆ ಈ ದೃಶ್ಯಗಳು. ಎಲ್ಲ
ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಇದು. ಏಕಾಏಕಿ ದೊಣ್ಣೆಗಳಿಂದ ಹಲ್ಲೆ ನಡೆಸಿದೆ ಈ ಗ್ಯಾಂಗ್ ಅಂತ ಹೇಳಿ, ಮಹಿಳೆಯರು ಅಂತ ಕೂಡ ಗಮನಿಸದೆ ಹಲ್ಲೆ ನಡೆಸಲಾಗಿದೆ ಈ ಪುಂಡರ ಗ್ಯಾಂಗ್ ನಿಂದ ಅಂತ ಹೇಳಿ ಕಬ್ಬಾಳ್ ಉಮೇಶ್ ಎಂಬಾತ ಹುಡುಗರನ್ನು ಕರೆಸಿ ಹಲ್ಲೆ ನಡೆಸಿದ್ದಾನೆ ಅನ್ನೋ ಆರೋಪ ಕೇಳೋಕ್ ಸಿಗ್ತಾ ಇದೆ. ಈತ ಮಾಜಿ ಕಾರ್ಪೊರೇಟರ್ ಲಕ್ಷ್ಮೀಪತಿ ಹಾಗೆ ಮೀನಮ್ಮ ಚೆನ್ನಪ್ಪ ಅನ್ನುವರಿಗೆ ಅವರಿಂದ ಅವ್ರಿಗೆ ಪರಿಚಿತ ಅನ್ನೋ ಒಂದು ಆರೋಪ ಕೇಳೋಕ್ ಸಿಗ್ತಾ ಇರೋದು. ಈಗ ಸದ್ಯಕ್ಕೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈತನ ವಿರುದ್ಧವಾಗಿ, ಹಾಗೆ ಈತನ ಗ್ಯಾಂಗ್ ವಿರುದ್ಧವಾಗಿ. ವಿಡಿಯೋ ಫೂಟೇಜ್ ಅನ್ನ ಪಡೆದು ತನಿಖೆಯನ್ನ ನಡೆಸುತ್ತಿದ್ದಾರೆ ಪೊಲೀಸರು.